ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು. ಯಾಕಂದರೆ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ, ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ, OTTನಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಮನ್ನಣೆ ಸಿಗ್ತಾ ಇಲ್ಲ, ಎಲ್ಲ ಸಿನಿಮಾಗಳು ಪೇಪರ್ ವ್ಯೂ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಪೇಪರ್ ವ್ಯೂ ಹೋಗುತ್ತೆ ಒಂದು ಸಿನಿಮಾ, ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನಿಮಾಗಳು ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾಕೆ ತಗೋತಾ ಇಲ್ಲ, ಅದು ಯಾಕೆ ಥಿಯೇಟ್ರಲ್ಲಿ ಸಿನಿಮಾ ಹಿಟ್ ಆದರೆ ಮಾತ್ರ OTTನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದಾಗಿದೆ. ಸೊ ಇವೆಲ್ಲ ಡಿಬೇಟೇಬಲ್ ಆಗಿರೋದು. ಸೊ ಆಯಿತು, ಥಿಯೇಟ್ರಲ್ಲಿ ಪ್ರೂವ್ ಮಾಡ್ಕೊಂಡು ಬನ್ನಿ, ಆಮೇಲೆ OTTಲಿ ತಗೋತೀವಿ ಅಂತ ಹೇಳ್ತಾರೆ. ಸೊ ಥಿಯೇಟ್ರಲ್ಲಿ ಈ ಸಿನಿಮಾ 100% ಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಸಿನಿಮಾ ಬರಬೇಕು. ಈಗ ಮೊನ್ನೆ ದರ್ಶನ್ ಸರ್ ಸಿನಿಮಾ ಕಾಟೇರ ಯಾವ ಥರ ಫ್ಯಾಮಿಲಿನ ಕ್ಯಾಪ್ಟಿವೇಟ್ ಮಾಡ್ತು, ಯಾವ ಥರ ಪ್ರಮೋಷನ್ ಮಾಡಿದ್ರು. ಸಿನಿಮಾ ಗೆದ್ದ ಆದಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸ್ಲಿಲ್ಲ. ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು. ಈ ಅಂದರೆ ಸಿನಿಮಾ ಗೆಲ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ರೆ ಸೊ ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗೆ ಆಗುತ್ತೆ. ಯಾವಾಗ ಸಿನಿಮಾ ಗೆದ್ದ ಆದ್ಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವ, ಆವಾಗ ಮೊದಲಿನ ಥರ ಯಾವಾಗ 100 ದಿನ ಹೋಗ್ತಾ ಇತ್ತು ಸಿನಿಮಾ, 150 ದಿನ ಹೋಗ್ತಾ ಇತ್ತು, ಆ ಕಾಲ ಮತ್ತೆ ಬರಲಿ. ಸಿಂಗಲ್ ಸ್ಕ್ರೀನ್ ಥಿಯೇಟರಲ್ಲಿ ಜನ ತುಂಬಬೇಕು. ಸೆಕೆಂಡ್, ಅದು ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಸುನಯನಾ ಸುರೇಶ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಾ ಇದ್ದೆ, ಅವರು ಇದೇ ಪಾಯಿಂಟ್ ಹೇಳಿದ್ರು. ಇಫ್ ಐ ಮೈ ಆಸ್ಕ್, ಎಷ್ಟು ಜನ ಪ್ರಿಂಟ್ ಮೀಡಿಯಾದವ್ರು ಇದ್ದೀರಾ? ಬಹಳ ಜನ ಇದ್ದೀವಿ. ಐ ಆಮ್ ರಿಯಲಿ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಓಲ್ಡ್ ಸ್ಕೂಲ್ ಜರ್ನಲಿಸಮ್ ಅಂತ ಬಂದಾಗ ಒಂದು ಸ್ವಲ್ಪ ನಂಗೆ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್. ನಮ್ಮ ಪ್ರಿಂಟ್ ಮೀಡಿಯಾ ಉಳಿಬೇಕು, ಅದೊಂದು ಆಸೆ. ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಹೆಂಗೆ ಉಳಿಬೇಕು ಅದೇ ಥರ ಪ್ರಿಂಟ್ ಮೀಡಿಯಾನು ಉಳಿಬೇಕು. ಮಾಸ್ಟರ್ಸ್ ಮಾಡಿದ್ದೀನಿ ಜರ್ನಲಿಸಮಲ್ಲಿ. ಸೊ ನಮಗೂ ಬೇಸಿಕ್ಸೇ ನಮಗೆ ಪ್ರಿಂಟ್ ಮೀಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್.